ಜೋಳದ ರೊಟ್ಟಿ ಊಟ ಮಾಡೋಕೆ ಅಂತ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಹೋಟೆಲ್ಗೆ ಬಂದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ನಮಸ್ತೆ ಸರ್. ನಮಸ್ಕಾರ. ಸ್ಪೆಷಲ್ ಊಟ ಅಂತ ಇದೆಯಲ್ಲ, ಅದರಲ್ಲಿ ಏನೇನು ಬರುತ್ತೆ? ಸ್ಪೆಷಲ್ ಊಟ ಅಂದರೆ ಹೋಳಿಗೆ ಬರುತ್ತೆ, ಆಮೇಲೆ 2 ರೋಟಿ, ಊಟದ ಜೊತೆಗೆ ಒಂದು ಹೋಳಿಗೆ, ಮಜ್ಜಿಗೆ, ಆಮೇಲೆ ಬಜ್ಜಿ, ಬಟರ್ ಮಿಲ್ಕ್ ಎಲ್ಲ ಬರುತ್ತೆ. ಆಮೇಲೆ ಊಟದ ಜೊತೆಗೆ ರೈಸು, ಸಾಂಬಾರು, ರಸಮು, ಆಮೇಲೆ ಹಪ್ಪಳ, ಆಮೇಲೆ ಚಟ್ನಿ ಪುಡಿಗಳು, ಇದೆಲ್ಲ ಬರುತ್ತೆ. ಬಜ್ಜಿನೂ ಬರುತ್ತೆ. ಸ್ಪೆಷಲ್ ಮೀಲ್ಸ್ ಅಂದ್ರೆ ಎಷ್ಟು? 120 ರೂಪಾಯಿ. ನಾರ್ಮಲ್ ಮೀಲ್ಸ್ ಅಂದ್ರೆ 90 ರೂಪಾಯಿ. ಇದೆಲ್ಲ ಹೈಜೆನಿಕ್ ಫುಡ್. ಆಮೇಲೆ ರೇಟು ಬಹಳ ರೀಸನೇಬಲ್. ಬೇರೆ ಕಡೆ ಹೋದ್ರೆ 250, 300 ಆ ಥರ ಇದೆ. ಇಲ್ಲಿ ಕ್ವಾಲಿಟಿ ಪ್ಲಸ್ ರೇಟ್ ಎರಡೂ ಕಡಿಮೆ, ಚೆನ್ನಾಗಿದೆ. ಒಂದ್ಸಲ ಬಂದು ನೀವು ಭೇಟಿ ಕೊಟ್ಟು ನೋಡಿ ಹೆಂಗಿರುತ್ತೆ, ಗೊತ್ತಾಗುತ್ತೆ. ಜೋಳದ ರೊಟ್ಟಿ ಇದೆ, ಚಪಾತಿ ಇದೆ, ಅಕ್ಕಿ ರೊಟ್ಟಿ ಇದೆ, ರಾಗಿ ರೊಟ್ಟಿ ಊಟ ಇದೆ, ಬಜ್ಜಿ ಸಿಗುತ್ತೆ, ಬಟರ್ ಮಿಲ್ಕ್, ಹೋಳಿಗೆ ಎಲ್ಲ ಸಿಗುತ್ತೆ. ನನಗೆ ಇಷ್ಟ ಆಗೋದು ನಿಮ್ಮ ಹೋಟೆಲಿನ ಹೋಳಿಗೆ. ಯಾವಾಗಲೂ ನಾನು ತಗೊಂಡು ಹೋಗ್ತಾನೆ ಇರ್ತೀನಿ. ಯಾರೇ ಆದರೂ ಹೋಳಿಗೆ ಪ್ರಿಯರು ಖಂಡಿತ ಇಲ್ಲಿ ಭೇಟಿ ನೀಡ್ಬೋದು. ನಾನು ಟೇಸ್ಟ್ ಮಾಡ್ತಾ ಇರ್ತೀನಿ, ತುಂಬ ಚೆನ್ನಾಗಿದೆ. ಹಾಗೂ ರೊಟ್ಟಿ ಕೂಡ ತುಂಬ ಸಾಫ್ಟ್ ಆಗಿ ತುಂಬ ಒಂಥರ ಚೆನ್ನಾಗಿರುತ್ತೆ ನಿಮ್ಮ ರೊಟ್ಟಿ. ಹಾರ್ಡ್ ಇರಲ್ಲ. ಹೌದು, ಹಾರ್ಡ್ ಇರಲ್ಲ, ತುಂಬ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಯಾರೇ ಒಂದು ಉತ್ತರ ಕರ್ನಾಟಕ ಊಟನ ಇಷ್ಟಪಡೋರು ಖಂಡಿತ ಇಲ್ಲಿ ಭೇಟಿ ನೀಡಿ. ಸುಮಾರು ಒಂದು 20 ವರ್ಷದಿಂದ ಇದೇ ಪ್ರೊಫೆಷನಲ್ ಮಾಡ್ತಾ ಇರೋದು. 20 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಾ ಇರೋದು. ನಾವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾಗ 35 ರೂಪಾಯಿ ಇತ್ತು 20 ವರ್ಷದ ಹಿಂದೆ. ಈಗ ಎಲ್ಲ ಇನ್ಕ್ರೀಸ್ ಆಗಿ ತರ ಇರ್ತೈತೆ. ಆದ್ರೂ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೀಸನೇಬಲ್ ರೇಟ್. ಹೌದು, ಖಂಡಿತ, ನಿಜ. ಹೈಜೆನಿಕ್ ಫುಡ್, ಮನೆ ಊಟ ಚೆನ್ನಾಗಿದೆ. ಬನ್ನಿ, ವಿಸಿಟ್ ಕೊಡಿ. ಖಂಡಿತ ಬರ್ತೀನಿ ನಾನಂತೂ. ನೀವು ಕೂಡ ಯಾರೇ ಇದ್ರೂ ಕೂಡ ಜಯನಗರ 9th ಬ್ಲಾಕ್ ಅಲ್ಲಿ ನಿಮ್ಮ ಅಡ್ರೆಸ್ ಕೊಡಿ. ನಾನು ಖಂಡಿತ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೀನಿ ಇಲ್ಲಿ ಅಡ್ರೆಸ್ ಅನ್ನ. ಕರೋನಾ ಟೈಮಲ್ಲಿ ನೀವು ಏನ್ ಮಾಡ್ತಾ ಇದ್ರಿ? ಹೋಟೆಲ್ ಆನ್ಲೈನ್ ಪ್ಲಸ್ ಇಲ್ಲಿ ಬಂದರಿಗೆ ಎಲ್ಲ ಪಾರ್ಸಲ್ಗಳೆಲ್ಲ ಯಾವುದು ಕ್ಲೋಸ್ ಆಗಿಲ್ಲ. ಓನ್ಲಿ ಪಾರ್ಸಲ್. ಪರ್ಮಿಷನ್ ಕೊಟ್ಟರು ಅವಾಗ ಇಲ್ಲಿ ಚಾಲು ಮಾಡ್ತಾ ಇದ್ವಿ. ಇದಕ್ಕೆ ಟೈಮ್ನಾಗೆಲ್ಲ ಇದಿತ್ತು, ಪಾರ್ಸಲ್ ಕೊಡ್ತಾ ಇದ್ವಿ. ಈಗ ರೀಓಪನ್ ಆಗಿ ಎಷ್ಟು ದಿನ ಆಯ್ತು? ಈಗ ಆಯ್ತು ಒಂದು 6 ತಿಂಗಳ, 6-8 ತಿಂಗಳಾಯ್ತು. ಸ್ವಲ್ಪ ಪರವಾಗಿಲ್ಲ, ಈಗ ಸ್ಲೋಲಿ ಗ್ರೋತ್ ಆಗ್ತಾ ಇದೆ. ಆ ಟೈಮ್ನಲ್ಲಿ ಸ್ವಲ್ಪ ತುಂಬಾ ತೊಂದರೆ ಆಯ್ತು, ಒಂದು 2-3 ವರ್ಷ. ಬಟ್ ಹೌದು, ಈಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅವಾಗೆಲ್ಲ ಎಲ್ಲರಿಗೂ ಬಂದ್ಬಿಟ್ಟಿದೆ, ಒಬ್ಬರಿಗೆಲ್ಲ. ಈಗ ಪರವಾಗಿಲ್ಲ, ಸ್ವಲ್ಪ ಗ್ರೋತ್ ಆಗ್ತಾ ಇದೆ. ಚೇಂಜ್ ಆಗ್ತಾ ಇರ್ತಾರ ಅಥವಾ ಇಲ್ಲ? 99% ಒಬ್ಬರೇ ಇರ್ತಾರೆ, ಚೇಂಜ್ ಆಗೋದು ಕಡಿಮೆ. ಹೀಗಾಗಿ ಟೇಸ್ಟ್ ಒಂದೇ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ? ಹಾಗಾದ್ರೆ ಹೌದೌದು, ಇವ್ರಿಗೆ ಗೊತ್ತಾಗುತ್ತೆ, ನಮ್ಗಿಂತ ಜಾಸ್ತಿ ಕಸ್ಟಮರಿಗೆ ಗೊತ್ತಾಗ್ಬಿಡುತ್ತೆ. ಚೇಂಜಸ್ ಆದ್ರೆ ಹೇಳ್ತಾರೆ, ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೋತೀವಿ. ಯಾಕಂದ್ರೆ ಕೈ ಬದಲಾವಣೆ ಆದ ತಕ್ಷಣ ರುಚಿ ಚೇಂಜ್ ಆಗುತ್ತೆ. ಅವಾಗ ನಾವು ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಾವು ಅಡ್ಜಸ್ಟ್ ಮಾಡ್ತೀವಿ, ಚೇಂಜ್ ಮಾಡ್ಕೊತೀವಿ, ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ ಅಷ್ಟೇ. ಚೆನ್ನಾಗಿ ಕ್ವಾಲಿಟಿ ಕೊಡಿ, ಜನನೂ ಬಂದೇ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಮಗೂ ಅದೇ ಬೇಕು, ನಮಗೂ ಕಸ್ಟಮರ್ ಇದ್ರೆ ನಾವು ಫುಡ್ ವಿಷಯದಲ್ಲಿ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇದ್ರೆ ಜನ ಬಂದೇ ಬರ್ತಾರೆ. ನಾವು ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಹೌದು, ಇನ್ನೂ ಶಕ್ತಿ ಮೇಲೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು.
ಪಲ್ಯ ಬದ್ನಿಕಾಯಿ ಪಲ್ಯ ಎಲ್ಲ ಐತಿ ಇಲ್ಲಿ. ರಸಮ್ಮು, ಸಾಂಬಾರು, ಇದೊಂದು ಗೋರೆಕಾಯಿ, ಚೌಳಿಕಾಯಿ. ಚೌಳಿಕಾಯಿ. ಓಕೆ, ನಮಸ್ತೆ. ನಮಸ್ತೆ. ನೀವು ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀರಾ? ಇಷ್ಟ ಆಗತ್ತಾ ನಿಮ್ಗೆ ಇಲ್ಲಿ ಫುಡ್? ಓಕೆ, ನಿಮ್ಗೇನು ಇಷ್ಟ ಇಲ್ಲಿ? ಐ ಲೈಕ್ ಆಲ್ ದ ಡಿಶಸ್. ಹೌದಾ, ಯಾವಾಗೂ ನೀವು ಇಲ್ಲಿಂದ ತಗೊಂಡು ಹೋಗ್ತಾ ಇರ್ತೀರಾ? ರೆಗ್ಯುಲರ್. ಓಕೆ, ಏನು ತಗೊಂಡು ಹೋಗ್ತಾ ಇರ್ತೀರಾ ಯೂಸ್ವಲಿ? ಐ ಲೈಕ್ ದಿ ಸಾಂಬಾರ್. ಹಾಂ. ರಸಮ್. ಥ್ಯಾಂಕ್ ಯು. ವೆಲ್ಕಮ್. ರೊಟ್ಟಿ ಮಾಡೋದು ನೋಡೋದೇ ಮಸ್ತ್ ಅಲ್ರಿ. ಎಷ್ಟು ಚಂದ ಬಡಿತಾರೆ ನೋಡ್ರಿ. ಸಪೂರಕ್ಕೆ ನಮಗೆ ಬರಾಕಿಲ್ಲ ನೋಡ್ರಿ, ಎಷ್ಟು ಚಂದ ಬಡಿಯಾಕತ್ತಾರಂತ. ಇಷ್ಟು ಸಣ್ಣ ಉಂಡ್ಯಾಗ ಎಷ್ಟು ದೊಡ್ಡ ರೊಟ್ಟಿ ಮಾಡಕತ್ತಾರ ನೋಡ್ರಿ. ನೀವು ಒಂಚೂರು, ನಮಗೆಲ್ಲ ಬರಾಕಿಲ್ಲ ರೀ ರೊಟ್ಟಿ ಬಡಿಯಾಕ. ತಿನ್ನಕ್ಕೊಂದೇ ಬರ್ತೈತ್ರಿ. ಅದಕ್ಕೆ ಅಲ್ಲೇನ್ರಿ ನಾವು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಊಟ ಹುಡ್ಕೊಂಡು ಹೋಗೋದು. ಹೋಳಿಗೆ ಮಾಡಕತ್ತಾರ ನೋಡೋಣ ಬನ್ರಿ. ಎಷ್ಟು ವರ್ಷದಿಂದ ಇಲ್ಲಿ ಮಾಡಾಕತ್ತೀರಿ ನೀವು? 13 ವರ್ಷ ಆಯ್ತು ಅಡುಗೆ ಮಾಡಾಕತ್ತಾ? ಏನೇನು ಮಾಡ್ತೀರಿ? ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹಾಂ, ಜೋಳದ ರೊಟ್ಟಿ, ಚಪಾತಿ, ಹೋಳಿಗೆ, ಬಜ್ಜಿ. ನೀವು ಒಬ್ಬರೇ ಮಾಡ್ತೀರೇನ್ರಿ? ಇಲ್ಲ, ರೊಟ್ಟಿ ಅವ್ರು ಮಾಡ್ತಾರೆ. ಹಾಂ, ನಾವು ಚಪಾತಿ ಇದನ್ನೆಲ್ಲ ಮಾಡ್ತೀವಿ. ಹೋಳ್ಗೆ ನೀವೇ ಮಾಡ್ತೀರಿ? ದಿನ ಹೆಂಗೆ ರಶ್ ಇರ್ತೈತಾ ಅಥವಾ ಮಾಮೂಲಿ? ಮಾಮೂಲಿನೇ ಇರುತ್ತೆ. ಒಮ್ಮೊಮ್ಮೆ ಶನಿವಾರಲ್ಲ ಹಾಂ, ಲೇಟಾಗಿ ಜನ ಬರ್ತಾರೆ. ಹೋಳ್ಗೆ ಮಸ್ತ್ ಐತಲ್ರಿ, ಬಾಯಲ್ಲಿ ನೀರು ಊರಾಕತ್ತೈತಿ. ರೊಟ್ಟಿ ಊಟ ತಿಂದವನೇ ಗಟ್ಟಿ ಅಂತಾರ್ರಿ. ಚೌಳಿಕಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ, ಮೊಳಕೆ ಕಾಳಿನ ಪಲ್ಯ, ಜೋಳದ ರೊಟ್ಟಿ, ಸಲಾಡ್, ಎಷ್ಟು ಚಂದ ಐತಲ್ರಿ ರೊಟ್ಟಿ. ಹೋಳ್ಗೆ ಊಟ ಮಾಡಾಕ ಬಂದೀನಿ, ಮಾಡೇ ಬಿಡುದ ಈಗ, ಶುರು ಹಚ್ಚುದ. ಎಷ್ಟು ಸ್ಪೆಷಲ್ ಇದ್ರೂ ಹೊಟ್ಟೆ ನಿಬ್ಬಾಗವಲ್ದು, ಆರಾಮ್ ಅನಿಸ್ತೈತಿ. ಚಂದ ಐತ್ರಿ ರೊಟ್ಟಿ ಊಟ. ನೀವು ಹೋಗ್ರಿ ಅಪ್ಪ, ಡಿಸ್ಕ್ರಿಪ್ಷನ್ ಬಾಕ್ಸ್ನ್ಯಾಗ ಅಡ್ರೆಸ್ ಹಾಕೀನಿ, ನೋಡ್ಕೊಂಡು ನೀವು ಹೋಗಿ ಬನ್ರಿ ಅಪ್ಪ. ಧನ್ಯವಾದ ರೀ, ಶರಣ್ರಿ.